ಎಲ್ಲರಿಗೂ ನಮಸ್ಕಾರ. ನಾನು ಸುಬ್ಬರಾವ್. ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದು ನಾನು ನಿಮ್ಮನ್ನು ಕೇರಳದಲ್ಲಿ ನೀವು ಅನುಭವಿಸಬಹುದಾದ ಅತ್ಯಂತ ಉಸಿರುಕಟ್ಟುವ ಪ್ರಯಾಣಗಳಲ್ಲಿ ಒಂದಕ್ಕೆ ಕರೆದೊಯ್ಯುತ್ತಿದ್ದೇನೆ. ಮುನ್ನಾರ್ನ ಮಾಂತ್ರಿಕ ಚಹಾ ತೋಟಗಳು. ಹಸಿರು ಪರ್ವತಗಳಿಂದ ರಸ್ತೆಗಳ ಮೇಲೆ ತೇಲುತ್ತಿರುವ ಮೋಡಗಳವರೆಗೆ ಈ ಸ್ಥಳವು ಶಾಂತಿಯುತ ವರ್ಣಚಿತ್ರದಂತೆ ಭಾಸವಾಗುತ್ತದೆ. ಆರಾಮವಾಗಿ ಕುಳಿತುಕೊಳ್ಳಿ, ವಿಶ್ರಾಂತಿ ಪಡೆಯಿರಿ ಮತ್ತು ಈ ಹಿತವಾದ ದೃಶ್ಯ ಸವಾರಿಯನ್ನು ಆನಂದಿಸಿ. ನಾವು ಮುನ್ನಾರ್ಗೆ ನಮ್ಮ ಡ್ರೈವ್ ಅನ್ನು ಪ್ರಾರಂಭಿಸುತ್ತಿದ್ದಂತೆ ಪ್ರಯಾಣವು ಒಂದು ಅನುಭವದಂತೆ ಭಾಸವಾಗುತ್ತದೆ. ಕಾಣಿಸ್ತಾ ಇದೆ, ನನಗೆ ಏನು ಕಾಣಿಸ್ತಾ ಇಲ್ಲ. पीछे उसके जाके पीछे जाके निदान निदान हाय हाय चार्ज रिपोर्ट ನೀನು ಬರಬೇಕಿತ್ತು ವೆಂಕಟ. ಹಾಯ್ ಬಾಯ್ ಬಾಯ್ ಹಾಯ್. ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಇವತ್ತು? ನಂಗೆ ನೆನ್ನೆ ಆಯ್ತು. ಓಕೆ ಇವತ್ತು ಇಲ್ಲೂ ಬಂದಿದೆ. ರಸ್ತೆಗಳು ದಟ್ಟವಾದ ಕಾಡುಗಳ ಮೂಲಕ ನಿಧಾನವಾಗಿ ಸುತ್ತಲೂ ಪ್ರಾರಂಭಿಸುತ್ತವೆ ಮತ್ತು ಪ್ರತಿ ತಿರುವು ಹೊಸ ಆಶ್ಚರ್ಯವನ್ನು ತೆರೆಯುತ್ತದೆ. ಗಾಳಿಯು ತಂಪಾಗುತ್ತದೆ, ತಂಗಾಳಿಯು ತಾಜಾವಾಗುತ್ತದೆ ಮತ್ತು ಪ್ರಕೃತಿಯ ವಾಸನೆಯು ನಿಧಾನವಾಗಿ ನಗರದ ಜನದಟ್ಟಣೆಯನ್ನು ಬದಲಾಯಿಸುತ್ತದೆ. ಎತ್ತರದ ಸಿಲ್ವರ್ ಓಕ್ ಮರಗಳು ರಸ್ತೆಯ ಎರಡೂ ಬದಿಗಳಲ್ಲಿ ಕಾವಲುಗಾರರಂತೆ ನಿಂತಿವೆ. ಸಣ್ಣ ಜಲಪಾತಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತವೆ, ಕಪ್ಪು ಬಂಡೆಗಳ ವಿರುದ್ಧ ಬಿಳಿ ಎಳೆಗಳಂತೆ ಹರಿಯುತ್ತವೆ. ಪ್ರತಿ ಕಿಲೋಮೀಟರ್ನೊಂದಿಗೆ ನಿಮ್ಮ ಮನಸ್ಸು ಶಾಂತವಾಗುವುದನ್ನು ನೀವು ಅನುಭವಿಸಬಹುದು, ಶಬ್ದ ಕಡಿಮೆಯಾಗುತ್ತದೆ ಮತ್ತು ಸೌಂದರ್ಯವು ಹೆಚ್ಚಾಗುತ್ತದೆ. ಮತ್ತು ನಂತರ ನಿಜವಾಗಿಯೂ ನಿಮ್ಮ ಉಸಿರನ್ನು ಕಸಿದುಕೊಳ್ಳುವ ಕ್ಷಣ ಬರುತ್ತದೆ. ಮುನ್ನಾರ್ನ ಅಂತ್ಯವಿಲ್ಲದ ಚಹಾ ತೋಟಗಳ ಮೊದಲ ನೋಟ ನಿಮಗೆ ಸಿಗುತ್ತದೆ. ಬೆಟ್ಟಗಳು ಮೃದುವಾದ ಹಸಿರು ಅಲೆಗಳಾಗಿ ರೂಪಾಂತರಗೊಳ್ಳುತ್ತವೆ, ಪ್ರತಿಯೊಂದು ಅಲೆಯೂ ಪರಿಪೂರ್ಣ ಆಕಾರವನ್ನು ಹೊಂದಿದ್ದು ಕಣ್ಣಿಗೆ ಕಾಣುವಷ್ಟು ದೂರ ವಿಸ್ತರಿಸುತ್ತದೆ. ಯಾರೋ ಹಸಿರು ಕಂಬಳಿಯನ್ನು ತೆಗೆದುಕೊಂಡು ಅದನ್ನು ಪರ್ವತಗಳಾದ್ಯಂತ ನಿಧಾನವಾಗಿ ಹಾಸಿದಂತೆ ಕಾಣುತ್ತದೆ. ಚಹಾ ಪೊದೆಗಳು ಅಚ್ಚುಕಟ್ಟಾದ ಮಾದರಿಗಳನ್ನು ರೂಪಿಸುತ್ತವೆ, ಪ್ರಕೃತಿ ಮತ್ತು ಮಾನವರು ಒಟ್ಟಾಗಿ ಒಂದು ಮೇರುಕೃತಿಯನ್ನು ರಚಿಸಿದಂತೆ ಭಾಸವಾಗುತ್ತದೆ. ಈ ಹಂತದಲ್ಲಿ ನೀವು ಕಾರನ್ನು ನಿಲ್ಲಿಸಿ ಹೊರಬಂದು ತಾಜಾತನವನ್ನು ಉಸಿರಾಡಲು ಬಯಸುತ್ತೀರಿ. ತೋಟಗಳ ಮೂಲಕ ನಡೆಯುವುದು ಸಂಪೂರ್ಣವಾಗಿ ವಿಭಿನ್ನವಾದ ಅನುಭವ. ನೀವು ಶಾಂತವಾಗಿ ನಡೆಯಬಹುದಾದ ಕಿರಿದಾದ ಹಾದಿಗಳಿವೆ, ಎರಡೂ ಬದಿಗಳಲ್ಲಿ ಚಹಾ ಪೊದೆಗಳಿಂದ ಆವೃತವಾಗಿದೆ. ಪ್ರತಿಯೊಂದು ಎಲೆಯೂ ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತದೆ ಮತ್ತು ನೀವು ಎಚ್ಚರಿಕೆಯಿಂದ ಆಲಿಸಿದರೆ ಗಾಳಿಯು ಸಸ್ಯಗಳ ವಿರುದ್ಧ ನಿಧಾನವಾಗಿ ಹೊಡೆಯುವುದನ್ನು ನೀವು ಕೇಳಬಹುದು. ತಾಜಾ ಎಲೆಗಳು, ತಂಪಾದ ಗಾಳಿ ಮತ್ತು ಶುದ್ಧ ಪರ್ವತ ತಾಜಾತನದ ಮಿಶ್ರಣವಾದ ವಾಸನೆಯನ್ನು ನೀವು ಎಂದಿಗೂ ಮರೆಯುವುದಿಲ್ಲ. ಪ್ರತಿ ಕೆಲವು ಹೆಜ್ಜೆಗಳಲ್ಲಿ ತೋಟಗಳ ಮೇಲೆ ಏರಿ ನಿಂತಿರುವ ಬೃಹತ್ ಮರಗಳನ್ನು ನೀವು ನೋಡುತ್ತೀರಿ, ವಿಶಾಲವಾದ ಹಸಿರು ಕಾರ್ಪೆಟ್ಗೆ ವೈಶಿಷ್ಟ್ಯವನ್ನು ಸೇರಿಸುತ್ತೀರಿ. ಮುನ್ನಾರ್ನ ಅತ್ಯಂತ ಮಾಂತ್ರಿಕ ಭಾಗವೆಂದರೆ ಮೋಡಗಳು ಪರ್ವತಗಳೊಂದಿಗೆ ಆಟವಾಡುವ ರೀತಿ. ಕೆಲವೊಮ್ಮೆ ಮೋಡಗಳು ತುಂಬಾ ಕೆಳಕ್ಕೆ ತೇಲುತ್ತವೆ, ಅವು ಚಹಾ ತೋಟಗಳನ್ನು ಮುಟ್ಟುತ್ತವೆ. ನಿಮ್ಮ ಮುಂದೆ ಮಂಜು ಚಲಿಸುತ್ತಿರುವುದನ್ನು ನೀವು ಅಕ್ಷರಶಃ ನೋಡಬಹುದು, ಬೆಟ್ಟಗಳಾದ್ಯಂತ ನಿಧಾನವಾಗಿ ನೃತ್ಯ ಮಾಡುತ್ತೀರಿ. ದೂರಕ್ಕೆ ನೋಡಿದಾಗ ನೀವು ಪರ್ವತಗಳ ಪದರಗಳನ್ನು ನೋಡುತ್ತೀರಿ, ಕೆಲವು ಕಡು ಹಸಿರು, ಕೆಲವು ತಿಳಿ ಹಸಿರು, ಕೆಲವು ಮಂಜಿನಿಂದ ಆವೃತವಾಗಿವೆ. ಇಡೀ ದೃಶ್ಯಾವಳಿಯು ಚಲನಚಿತ್ರದ ಕನಸಿನ ಅನುಕ್ರಮದಂತೆ ಭಾಸವಾಗುತ್ತದೆ. ಸೂರ್ಯನ ಬೆಳಕು ಮೋಡಗಳನ್ನು ಭೇದಿಸಿ ಚಹಾ ತೋಟದ ಒಂದು ಭಾಗವನ್ನು ಬೆಳಗಿಸಿ ಅದನ್ನು ಪ್ರಕಾಶಮಾನವಾಗಿ ಮತ್ತು ಚಿನ್ನದ ಬಣ್ಣದಲ್ಲಿ ಹೊಳೆಯುವಂತೆ ಮಾಡುವ ಕ್ಷಣಗಳಿವೆ. ಈ ಸಣ್ಣ ಕ್ಷಣಗಳು ಮುನ್ನಾರ್ ಅನ್ನು ಸ್ವರ್ಗದಂತೆ ಭಾಸವಾಗಿಸುತ್ತದೆ. ನೀವು ಕೆಲವು ವೀಕ್ಷಣಾ ತಾಣಗಳಲ್ಲಿ ನಿಲ್ಲಿಸಿದಾಗ ನೋಟವು ಇನ್ನಷ್ಟು ನಂಬಲಾಗದಂತಾಗುತ್ತದೆ. ಕಣಿವೆಗಳು ತುಂಬಾ ಆಳಕ್ಕೆ ಇಳಿಯುತ್ತವೆ, ಅವು ಬಹುತೇಕ ತಳವಿಲ್ಲದಂತೆ ಕಾಣುತ್ತವೆ. ಪರ್ವತಗಳು ತುಂಬಾ ಎತ್ತರಕ್ಕೆ ಏರುತ್ತವೆ, ಅವು ಮೋಡಗಳಲ್ಲಿ ಕಣ್ಮರೆಯಾಗುತ್ತವೆ. ಅಂಕುಡೊಂಕಾದ ರಸ್ತೆಗಳು, ಹಸಿರು ಬೆಟ್ಟಗಳು ಮತ್ತು ತೇಲುವ ಮಂಜಿನ ಸಂಯೋಜನೆಯು ನೀವು ಎಂದಿಗೂ ಮರೆಯಲಾಗದ ಚಿತ್ರವನ್ನು ಸೃಷ್ಟಿಸುತ್ತದೆ. ಪದಗಳ ಅಗತ್ಯವಿಲ್ಲದ ಸ್ಥಳ ಇದು.
ನೋಟವು ತಾನೇ ಹೇಳುತ್ತದೆ. ಮುನ್ನಾರ್ ಬಗ್ಗೆ ನನಗೆ ತುಂಬಾ ಇಷ್ಟವಾದದ್ದು ಅದರ ಶಾಂತತೆ. ಇಲ್ಲಿ ಯಾವುದೇ ಆತುರವಿಲ್ಲ, ಯಾವುದೇ ಶಬ್ದವಿಲ್ಲ, ನೀವು ಪ್ರಕೃತಿ ಮತ್ತು ಮೌನ. ಹಚ್ಚ ಹಸಿರಿನ ಬಣ್ಣವು ತುಂಬಾ ಶಾಂತವಾಗಿದ್ದು ಅದು ನಿಮ್ಮ ಮನಸ್ಸನ್ನು ಬಹುತೇಕ ಗುಣಪಡಿಸುತ್ತದೆ. ನೀವು ಎಂದಾದರೂ ಎಲ್ಲದರಿಂದ ಸಂಪರ್ಕ ಕಡಿತಗೊಂಡು ಉಲ್ಲಾಸದಿಂದ ಇರಲು ಬಯಸಿದರೆ ಇದು ಸೂಕ್ತ ಸ್ಥಳವಾಗಿದೆ. ಮುನ್ನಾರ್ನ ಚಹಾ ತೋಟಗಳ ಮೂಲಕ ಈ ಸುಂದರ ಪ್ರಯಾಣದಲ್ಲಿ ನನ್ನೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಈ ಶಾಂತಿಯುತ ದೃಶ್ಯ ಅನುಭವವನ್ನು ನೀವು ಆನಂದಿಸಿದ್ದರೆ ವಿಡಿಯೋವನ್ನು ಇಷ್ಟಪಡಲು, ಚಾನಲ್ಗೆ ಚಂದಾದಾರರಾಗಲು ಮತ್ತು ತಮ್ಮ ಕಾರ್ಯನಿರತ ದಿನದಿಂದ ವಿರಾಮದ ಅಗತ್ಯವಿರುವ ಯಾರೊಂದಿಗಾದರೂ ಅದನ್ನು ಹಂಚಿಕೊಳ್ಳಲು ಮರೆಯಬೇಡಿ. ಮುಂದಿನ ವ್ಲಾಗ್ನಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಸಂತೋಷವಾಗಿರಿ, ನಿರಾಳವಾಗಿರಿ ಮತ್ತು ಅನ್ವೇಷಿಸುವುದನ್ನು ಮುಂದುವರಿಸಿ. ಫೌಂಟೇನ್ ಶೋ ನಡೆಯುತ್ತೆ ಸುತ್ತ ಎಲ್ಲ. ಅದಕ್ಕೋಸ್ಕರ ಇಲ್ಲಿ ಎಷ್ಟು ಜನ ಇದಕ್ಕೆ ಕಾಯ್ತಾ ಇದ್ದಾರೆ. 7 ಗಂಟೆಗೆ ಶುರು ಆಗುತ್ತೆ. ಇದು ಮುನ್ನಾರಲ್ಲಿದೆ, ಬಟಾನಿಕಲ್ ಗಾರ್ಡನಲ್ಲಿ. ಸೊ ಒಂದು ಡೈನೋಸರ್ಸ್ ಕೂಡ ಇಲ್ಲಿ ಬಟಾನಿಕಲ್ ಗಾರ್ಡನಲ್ಲಿದೆ. हाँ